ಈ ಮನೆ ವಿಷಯಗಳಿಗೆ ತಲೆ ಹಾಕುವಂತ ಅಧಿಕಾರ ನಿನಗೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋದನ್ನ ನೀನ್ ತಿಳ್ಕೊಂಡ್ರೆ ಒಳ್ಳೇದು. ಗುರಿ ನೋಡಿ ಬಾಣ ಬಿಡೋ ತರ ಶಾಂಭವಿ ಮೇಡಮ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಅರ್ಥ ಆಯ್ತಾ? ಇದು ನನ್ನ ಮಗಳ ಮನೆ ಆದ್ರಿಂದ ಕೇಳೋ ಅರ್ಹತೆ, ಪ್ರಶ್ನೆ ಮಾಡೋ ಅಧಿಕಾರ ನನಗಿದೆ. ಅತ್ತೆ ಮಾವನ ಆಸ್ತಿ ಅವರ ಮಕ್ಕಳಿಗೆ, ಸೊಸೆಯರಿಗೆ ಸೇರ್ಬೇಕಾದ್ದು. ನನ್ನ ಮಗಳು ಈ ಮನೆ ಸೊಸೆ ಅಷ್ಟೇ ಅಲ್ಲ, ದೊಡ್ಡ ಸೊಸೆ. ತನ್ನ ಅತ್ತೆ ಮನೆ ಆಸ್ತಿ ಮೇಲೆ ನನ್ನ ಮಗಳಿಗೆ ಹಕ್ಕಿಲ್ಲ ಅಂತೀಯಾ? ಆಸ್ತಿನ ನನ್ನ ಮಗಳು ಕೊಡದೆ ಈ ಕೆಲಸದೊಳಗೆ ಕೊಡ್ತೀನಿ ಅಂತ ಅವ್ರು ಹೇಳ್ತಿದ್ರೆ ಕೇಳ್ಕೊಂಡು ಸುಮ್ಮನಿರು ಅಂತೀಯಾ? ಏನ್ ಶಾಂಭವಿ, ಸೈಲೆಂಟ್ ಆಗ್ಬಿಟ್ಟೆ? ನಾನ್ ಕೇಳಿದ ಪ್ರಶ್ನೆಗೆ ಏನ್ ಉತ್ತರ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಉತ್ತರ ಕೊಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ಊಹಿಸಿರ್ಲಿಲ್ಲ, ಅದಕ್ಕೆ ಹೀಗ್ ಟೆನ್ಷನ್ ಆಗ್ತಿದ್ಯಾ ಅಲ್ವಾ? ಕಪಾಳಕ್ಕೆ ಹೊಡೆದಿರೋದನ್ನ ನಾನು ತುಂಬಾ ಸಲ ನೋಡಿದೀನಿ, ಆದ್ರೆ ಈ ತರ ರಿಪೀಟ್ ಸೌಂಡ್ ಬಂದಿರೋದು ಇದೇ ಫಸ್ಟ್ ಟೈಮ್. ಏನ್ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ? ಈ ಶಾಂಭವಿ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾಲ್ಗೆ ಕತ್ತರಿಸಾಕ್ತೀನಿ. ಹುಷಾರ್. ಏನ್ ಮಾಡ್ಬೇಕೋ, ಹೇಗ್ ಮಾಡ್ಬೇಕೋ ನನಗ್ ಗೊತ್ತು ಅಂತ ಹೇಳ್ದೆ. ಅರ್ಥ ಆಗ್ಲಿಲ್ವಾ ನಿನ್ಗೆ? ನನ್ನ ಹತ್ರ ಎಕ್ಸ್ಟ್ರಾ ಆಟ ಆಡ್ದೆ ಅನ್ಕೋ. ಇದು ಸ್ಯಾಂಪಲ್ ಮಾತ್ರ ಅಷ್ಟೇ. ಹುಚ್ಚುಚ್ಚು ವೇಷಗಳು ಹಾಕಿದ್ರೆ ಏನು ಮಾಡ್ತೀನೋ ನಿನ್ ಕಲ್ಪನೆನೂ ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕೋ, ಯಾರಿಗೆ ಹೇಳ್ಬೇಕೋ, ಯಾರನ್ನ ಕೇಳ್ಬೇಕೋ ಕೂಡ ನನಗ್ ಚೆನ್ನಾಗ್ ಗೊತ್ತು. ಇಲ್ಲಿ ಏನ್ ನಡೀತಿದೆ ಅನ್ನೋದನ್ನ ವಾಗ್ದೇವಿಗೆ ಹೇಳ್ತೀನಿ. ವಾಗ್ದೇವಿನೇ ಡಿಸಿಷನ್ ತಗೋತಾಳೆ. ಚಿಕ್ಕಮ್ಮ, ಅತ್ತಮ್ಮ, ಮೇಡಮ್ ಗೊತ್ತಾದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಚಿಕ್ಕಮ್ಮ. ಆಂಟಿಗೆ ಮೇಡಮ್ ಫೋನ್ ಮಾಡಬೇಡಿ ಅಂತ ಹೇಳಿ ಚಿಕ್ಕಮ್ಮ. ಹೇಳಿ ಚಿಕ್ಕಮ್ಮ. ಅತ್ತಮ್ಮ ಪ್ಲೀಸ್, ಅತ್ತಮ್ಮ ನಾನ್ಗೇನು ಹೇಳ್ಬೇಡಿ ಅತ್ತಮ್ಮ, ಪ್ಲೀಸ್. ಆಂಟಿ ಪ್ಲೀಸ್, ಆಂಟಿ ನನ್ನ ಮಾತು ಕೇಳಿ ಆಂಟಿ ಪ್ಲೀಸ್. ಸಿಚುವೇಶನ್ ಇಷ್ಟು ದೂರ ಬಂದ್ಮೇಲೆ ನೀವಲ್ಲ, ಆ ಬ್ರಹ್ಮ ಕೆಳಗಿಳಿದ್ ಬಂದ್ರೂ ನಾನ್ ಕೇಳಲ್ಲ. ಚಿಕ್ಕಮ್ಮ, ಮೇಡಮ್ ಕಾಲ್ ಮಾಡಬೇಡ ಅಂತ ಹೇಳಿ ಚಿಕ್ಕಮ್ಮ. ನೀವು ಹೇಳಿದ್ರೆ ಕೇಳ್ತಾರೆ ಚಿಕ್ಕಮ್ಮ. ಏಯ್, ಬುದ್ಧಿ ಇದೆಯಾ ನಿಮಗೆ? ನಾನ್ಯಾಕೆ ಹೇಳ್ಬೇಕು? ಯಾರನ್ನ ಹೆದರ್ಸ್ಬೇಕು ಅನ್ಕೋತಿದ್ದಾಳೆ? ಯಾರಿಗ್ ಹೇಳ್ತಾಳೋ, ಏನು ಹೇಳ್ತಾಳೋ ಹೇಳೋಕ್ ಹೇಳು. ನಾನು ಏನೇ ಮಾಡಿದ್ರು ಕುಟುಂಬಕ್ಕೋಸ್ಕರನೇ ಅನ್ನೋ ವಿಷಯ ನಮ್ಮ ಅಕ್ಕನಿಗೆ ಚೆನ್ನಾಗ್ ಗೊತ್ತು. ಅರ್ಥ ಇಲ್ದೆ, ಅವಶ್ಯಕತೆನೇ ಇಲ್ದೆ ನಾನೇನು ಮಾಡಲ್ಲ ಅನ್ನೋ ವಿಷಯ ಕೂಡ ಅವಳಿಗೆ ಚೆನ್ನಾಗ್ ಗೊತ್ತು. ನಾನು ಯಾರಿಗೂ ಸಮಾಧಾನ, ಸಮಜಾಯಿಷಿಗಳನ್ನ ಕೊಡೋ ಅಂತ ಅವಶ್ಯಕತೆ ನನಗಿಲ್ಲ. ಶಾಂಭವಿ ಹೇಳಿದ್ ಕರೆಕ್ಟೇ. ಅವಳ ತಂಗಿ ಬಗ್ಗೆನೆ ಚಾಡಿ ಹೇಳಿದ್ರೆ ವಾಗ್ದೇವಿ ದೃಷ್ಟಿಯಲ್ಲಿ ನಾನ್ ಕೆಟ್ಟೋಳಾಗ್ತೇನೆ. ನನಗೆ ನಮ್ಮ ಭಾವನ ಆರೋಗ್ಯ, ನಮ್ಮಕ್ಕನ ಜೀವನನೇ ಮುಖ್ಯ. ದೇವ್ರು ಒಳ್ಳೆಯವ್ರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಕಷ್ಟಗಳನ್ನ ಕೊಡ್ತಾನೆ ಅಂತ ಅಮ್ಮ ಹೇಳ್ತಿದ್ಲು. ನನಗ್ ತಿಳುವಳಿಕೆ ಬಂದಾಗಿಂದ ನನಗ್ ಕಷ್ಟಗಳು ಕೊಡ್ತಾನೆ ಇದ್ಯಾ.
ಇದೇ ಥರ ನನ್ನ ಜೀವನ ಇಡೀ ಪರೀಕ್ಷೆ ಮಾಡ್ತಾನೆ ಇರ್ತೀಯ ಸ್ವಾಮಿ. ಯಾವುದೇ ಮನುಷ್ಯರಾದ್ರೂ ಕಷ್ಟನ ಸಹಿಸ್ಕೋತಾರೆ, ನಷ್ಟನೂ ಸಹಿಸ್ಕೋತಾರೆ, ಸಮಸ್ಯೆಗಳನ್ನ ಸಹಿಸ್ಕೋತಾರೆ, ನೋವನ್ನು ಸಹಿಸ್ಕೋತಾರೆ. ಅಷ್ಟೇ ಯಾಕೆ ಹಸುವನ್ನು ತಡ್ಕೋತಾರೆ. ಆದ್ರೆ ಆತ್ಮಾಭಿಮಾನ ಇರೋ ಯಾವುದೇ ಮನುಷ್ಯ ಅವಮಾನ ಸಹಿಸ್ಕೊಂಡು ಬದುಕಲ್ಲ ಸ್ವಾಮಿ. ಅದು ನಿನಗ್ ಗೊತ್ತಿಲ್ವಾ ಸ್ವಾಮಿ? ಇಷ್ಟು ಕಷ್ಟ ಪಡ್ತಿದ್ರು, ಇಷ್ಟು ಅವಮಾನ ಸಹಿಸ್ಕೋತಿದ್ರು ಕೂಡ ಅದು ಅರುಣ್ ಮಾವ ಹುಷಾರಾಗ್ಲಿ ಅಂತ ನನ್ನ ಅತ್ತೆ ಮನೇಲೆ ಹೊರಗಿನವಳಾಗಿ ಮನೆ ಕೆಲ್ಸದವಳಾಗಿದ್ದೀನಿ. ಕಡೆ ಪಕ್ಷ ನನ್ನ ಹೆಸರು ಕೂಡ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರ ಹತ್ರನೂ ಮಂಗಮ್ಮ ಅಂತ ಕರೆಸ್ಕೊಂಡು ಅರುಣ್ ಪ್ರಸಾದ್ ಮಾವನ್ ಸೇವೆ ಮಾಡ್ತಿದ್ದೀನಿ. ನಾನು ತ್ಯಾಗ ಮಾಡುವಷ್ಟು ತೊಟ್ಟೋಳೇನಾಗಿಲ್ದೇ ಇರ್ಬೋದು, ಆದ್ರೆ ನನ್ನ ಸುಖದ ಬಗ್ಗೆ, ನನ್ನ ಜೀವನದ ಬಗ್ಗೆನೂ ಯೋಚನೆ ಮಾಡಿದೆ. ನಾನು ಮಾಡೋ ಸೇವೆಗಾದ್ರೂ ನಿನ್ ಮನ್ಸು ಕರ್ಗಲ್ವಾ ಸ್ವಾಮಿ? ಅರುಣ್ ಮಾವ ಹುಷಾರಾಗ್ಬೇಕು ಅಂತ ಪ್ರತಿದಿನ ಪ್ರತಿ ನಿಮಿಷ ನಿನ್ನ ಬೇಡ್ಕೋತಾನೆ ಇದ್ದೀನಿ. ನನ್ನ ಪ್ರಾರ್ಥನೆ ಫಲಿಸಿ ಅರುಣ್ ಮಾವ ನನ್ನ ಸರ್ಸು ಅಂತ ಗುರ್ತು ಹಿಡ್ದಿದ್ದಕ್ಕೆ ಖುಷಿ ಪಡ್ಬೇಕು. ನಾನು ನಾನಾಗ್ದೇನೆ, ನಾನು ನಾನೇ ಆಗಿ ನಟಿಸ್ತಿರೋದಕ್ಕೆ ದುಃಖ ಪಡ್ಬೇಕು. ಅರ್ಥನೇ ಆಗ್ತಿಲ್ಲ ನನ್ಗೆ. ಅತ್ತೆ ಮನೆಗೆ ಸೊಸೆಯಾಗಿ ಹೆಜ್ಜೆ ಇಡೋ ಯಾವುದೇ ಹೆಣ್ಣಿಗೂ ನನಗ್ ಬಂದಿರೋ ದೌರ್ಭಾಗ್ಯ ಯಾರಿಗೂ ಬರಬಾರ್ದು. ನಾನಿಂತ ನತದೃಷ್ಟೆ ಅಂತ ಅನ್ಕೊಂಡಿರ್ಲಿಲ್ಲ ಸ್ವಾಮಿ. ಅದಕ್ಕೆ ನಿನಗವತ್ತೇ ಹೋಗು ಅಂತ ಹೇಳಿದ್ದು. ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಮುಂಚೆನೆ ಅನ್ಕೊಂಡಿದ್ದೆ. ನಾನು ಹೇಳ್ದಾಗ ನೀನಾಗ್ಲೇ ಹೋಗಿದ್ದಿದ್ರೆ ಈಗಿಷ್ಟೆಲ್ಲ ಗಲಾಟೆಗಳು ನಡೀತಾನೆ ಇರ್ಲಿಲ್ಲ. ನಾನು ಒಳ್ಳೆಯವಳಾಗಿಲ್ದೇ ಇರ್ಬೋದು, ನಂಗ್ ದೊಡ್ಡ ಮನ್ಸು ಇಲ್ದೇನೂ ಇರ್ಬೋದು, ಆದ್ರೆ ನನ್ಗೇನೋ ಆಗತ್ತೆ ಅಂತ ಭಯ ಪಟ್ಟು ಸಾವು ಬದುಕಿನ ಮಧ್ಯ ಹೋರಾಡ್ತಿರೋ ಅರುಣ್ ಮಾವನ್ನ ನಡು ನೀರ್ನಲ್ಲೇ ಬಿಟ್ಟು ಹೋಗುವಷ್ಟು ಸ್ವಾರ್ಥ ಇರೋಳಲ್ಲ ನಾನು ರಾಹುಲ್ ಅವರೇ. ತಾಳಿ ಕಟ್ಟಿರೋ ಹೆಂಡ್ತಿನ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳೋ ದೊಡ್ಡ ಮನಸ್ಸು ನಿಮ್ಗಿದ್ರೆ, ಆ ತಾಳಿ ಕಟ್ಟಿರೋರು ನನ್ ಗಂಡ ಅಲ್ಲ ಅಂತ ಅನ್ಕೊಳ್ಳೋ ಧೈರ್ಯ ನನಗಿಲ್ಲ ರಾಹುಲ್ ಅವರೇ. ಆ ಧೈರ್ಯ ನನ್ಗೂ ಇರ್ಬೋದೇನೋ, ಆದ್ರೆ ನನ್ ಪ್ರಾಣ ಹೋದ್ಮೇಲೆ ಮಾತ್ರ ಅವೆಲ್ಲ ನಡಿಬೋದು. ತಪ್ಪು ಮಾಡಿರೋರ್ದು ಕೂಡ ಅವರು ತಪ್ಪಿತಸ್ಥರು ಅಂತ ಗೊತ್ತಾಗೋದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಫೋಟೋ ಹಾಕ್ತಾರೆ. ನಾನು ನಿಮ್ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರಿಗಿರೋ ಅದೃಷ್ಟ ಕೂಡ ನನ್ಗಿಲ್ದಂಗಾಗಿದೆ. ಯಾರಾದ್ರೂ ನತದೃಷ್ಟರ ಮೇಲೆ ಕನಿಕರ ತೋರಿಸ್ತಾರೆ, ನನ್ ಮೇಲೆ ನಿಮ್ಗೆ ಅಂತ ಕನಿಕರ ಕೂಡ ಇಲ್ವಾ ರಾಹುಲ್ ಅವ್ರೆ? ನಾನೇ ಸರ್ಸು ಅಂತ ನಿಮ್ಮಪ್ಪ ಆಗ್ಲೇ ಅನ್ಕೊಂಡಿರೋದ್ರಿಂದ ಇವಳೇ ಸರ್ಸು ಅಂತ ನಡೆದಿರೋದನ್ನೆಲ್ಲ ನೀವೇ ಎಲ್ರಿಗೂ ಹೇಳ್ಬೋದಲ್ವಾ? ನೀನೇ ನಿಜವಾದ ಸರ್ಸು ಅಂತ ಹೇಳಿದ್ರೆ ನಮ್ ಡ್ಯಾಡ್ಗೆ ತುಂಬಾನೇ ಖುಷಿ ಆಗುತ್ತೆ. ಅದೇ ವಿಷಯನ ನಮ್ಮ ಮೇಡಮ್ಗೆ ಹೇಳಿದ್ರೆ ನನ್ ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ಹಾಕ್ತಾರೆ. ಅಪ್ಪನಿಗೋಸ್ಕರ ನಿಜ ಹೇಳು ಅಂತ್ಯ ಅಥವಾ ಅಮ್ಮನಿಗೋಸ್ಕರ ಸುಳ್ಳು ಹೇಳು ಅಂತ್ಯ? ಸುಳ್ಳು ನಿಜ ಅಂತ ಗೊತ್ತಾಗಿದ್ದ ದಿನಾನೇ ನಾನು ನಮ್ಮ ಅಮ್ಮನಿಂದ ದೂರ ಆಗ್ಬೇಕಾಗ. ನಿನಗೋಸ್ಕರ ಅಪ್ಪನ ಹತ್ರ ನಿಜ ಹೇಳಿ ಅಮ್ಮನ್ನ ದೂರ ಮಾಡ್ಕೋಬೇಕು ಅಂತ್ಯ. ಮಂಗಮ್ಮ, ಮಂಗಮ್ಮ, ಸರ್ಸು
ವಾಗ್ದೇವಿಗ್ ಫೋನ್ ಮಾಡಿ ಹೇಳ್ತೀನಿ ಅಂದ ತಕ್ಷಣ ಇವಳು ನನ್ನ ಮೇಲೆ ಹಾಗೆ ಸಾಧಿಸ್ತಿದ್ದಾಳೆ. ಇವಳಿಗೂ ಈ ಮನೇಲಿ ಫುಲ್ ಪವರ್ಸ್ ಇರೋದ್ರಿಂದ ಇವಳು ಏನು ಮಾಡಿದ್ರೂ ನಡೆಯುತ್ತೆ. ನಾನಿವಾಗ ಸೇಫ್ ಆಗಿರ್ಬೇಕು ಅಂದ್ರೆ ಏನೋ ಒಂದ್ ಹೇಳಿ ಈ ಶಾಂಭವಿನ ಸರಿಪಡಿಸ್ಕೋಬೇಕು. ಅಮ್ಮೋರೆ, ಮಂಗಮ್ಮ, ಏನಮ್ಮೋರೆ? ಭಾವನವ್ರಿಗೆ ನಿನ್ನ ಸರಸುವಾಗಿ ಯಾಕೆ ಪರಿಚಯ ಮಾಡಿಸ್ತೆ ಅಂತ ಗೊತ್ತಲ್ಲ? ಗೊತ್ತಿದೆ ಅಮ್ಮೋರೆ. ಬಾವ ನಿದ್ದೆ ಮಾಡ್ತಿದ್ದಾರಾ? ಹೌದಮ್ಮ. ಎದ್ದ ಮೇಲೆ ನಿನಗೆ ಆಸ್ತಿ ಕೊಡ್ತೀನಿ, ಒಡವೆ ಕೊಡ್ತೀನಿ ಅಂತ ಹೇಳಿದ್ರೆ ಅದ್ಯಾವ್ದು ನನಗೆ ಬೇಡ ಅಂತ ಹೇಳು. ಸರಿ ಅಮ್ಮೋರೆ. ನಮ್ ಬಾವ ಸರಸು ಬಗ್ಗೆ ತುಂಬಾನೇ ಸೆಂಟಿಮೆಂಟಲ್ ಆಗಿ ಫೀಲ್ ಆಗ್ತಿದ್ದಾರೆ. ನೀನ್ ಬೇಡ ಅಂತ ಹೇಳಿದ್ರು ಅವ್ರದಕ್ಕೆ ಒಪ್ಪೋದಿಲ್ಲ. ತಗೋ ಅಂತ ಎಷ್ಟು ಬಲವಂತ ಮಾಡಿದ್ರು ನೀನ್ ತಗೊಳ್ಕೂಡ್ದು. ಹಾಗೆ ಆಗ್ಲಿ ಅಮ್ಮೋರೆ. ನೀನ್ ಸರಸು ಅಲ್ಲ ಅನ್ನೋ ವಿಷಯ ನಿನಗ್ ಗೊತ್ತು. ನನಗೋಸ್ಕರ ಸರಸು ಆಗಿ ನಟಿಸ್ತಿದ್ಯಾ ಅಲ್ವಾ? ನಾನೇ ಸರ್ಸು ಆಗಿದ್ರು ಕೂಡ ಸರ್ಸು ಆಗಿ ನಟಿಸ್ಬೇಕಾಗಿರೋಂಥ ದುರಾದೃಷ್ಟ ನಂದು. ಹೌದಮ್ಮ. ನನಗೋಸ್ಕರ ನೀನ್ ಸರಸು ಆಗಿ ನಟಿಸ್ತಿರೋದ್ರಿಂದ ನಿನಗೇನ್ ಮಾಡ್ಕೊಡ್ಬೇಕೋ ಅದನ್ನ ನಾನ್ ಮಾಡ್ತೀನಿ. ನಾನ್ ಹೇಳಿದ್ದನ್ನ ಮರೆತು ಏನಾದ್ರೂ ತಪ್ಪು ಮಾಡೋದಾಗ್ಲಿ, ದುಡ್ಡಿಗೆ ಆಸೆ ಬಿದ್ದು ಆಸ್ತಿ ಪತ್ರಗಳನ್ನ ತಗೊಳ್ಳೋದೇನಾದ್ರೂ ಮಾಡ್ದೆ ಅನ್ಕೋ, ನಾನು ನಿನ್ನ ಜೀವ ಸಹಿತ ಉಳಿಸಲ್ಲ. ನಾನ್ ದುಡ್ಡಿಗೆ ಆಸೆ ಪಡೋಂತ ಹುಡುಗಿ ಅಲ್ಲ ಅಮ್ಮೋರೆ. ಅರುಣ್ ಯಜಮಾನ್ರು ಆರೋಗ್ಯವಾಗಿರೋದೇ ನನಗೂ ಮುಖ್ಯ. ಅದಕ್ಕೆ ನೀವ್ ಹೇಳ್ದಂಗೆ ನಟನೆ ಮಾಡೋದಕ್ಕೆ ನಾನು ಒಪ್ಕೊಂಡಿರೋದು. ಅರುಣ್ ಯಜಮಾನ್ರು, ನೀವು ಎಲ್ರೂ ಚೆನ್ನಾಗಿರ್ಬೇಕು ಅಂತ ಕೇಳ್ಕೋತೇನೆ ಹೊರತು ನಂಗೆ ಈ ಆಸ್ತಿ ಎಲ್ಲ ಅವಶ್ಯಕತೆ ಇಲ್ಲ ಅಮ್ಮೋರೆ. ಓಕೆ, ನಾನ್ ನಿನ್ನಂಥ ಬಡವರನ್ನ ನಂಬೋದಿಲ್ಲ. ನಿನ್ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿರೋದ್ರಿಂದ ಮೊಟ್ಟ ಮೊದಲನೇ ಸಾರಿ ನಿನ್ನ ನಂಬ್ತಾ ಇದ್ದೀನಿ. ಹುಷಾರು. ಹಲೋ, ಏನಮ್ಮ ಅಷ್ಟೊಂದು ಖುಷಿಯಾಗಿದ್ಯಾ? ಇಲ್ಲಿವರೆಗೂ ಎಷ್ಟೇ ಪ್ಲಾನ್ ಹಾಕಿದ್ರೂ ವರ್ಕೌಟ್ ಆಗ್ಲಿಲ್ಲ. ಈಗ ಸಿಕ್ಕಾಕೊಂಡಿದ್ದಾಳೆ ಆ ಮಂಗಮ್ಮ. ಅವಳ ಜುಟ್ಟು ಈಗ ನನ್ನ ಕೈಯಲ್ಲಿದೆ. ಈಗ ಅವಳನ್ನ ನಾನು ಹೇಗ್ ಆಡಿಸ್ತೀನಿ ಅಂತ ನೋಡ್ತೀರ. ಏನಾಯ್ತಮ್ಮ? ಆ ಮಂಗಮ್ಮನ್ ಸಂಬಂಧಪಟ್ಟಿರೋ ಸೀಕ್ರೆಟ್ಸ್ ಏನಾದ್ರೂ ನಿನಗ್ ಸಿಕ್ತಾ? ಸೀಕ್ರೆಟ್ ಅಲ್ಲ, ಅವಳನ್ನ ಈ ಮನೆಯಿಂದ ಹೊರಗಡೆ ಕಳ್ಸೋದಿಕ್ಕೆ ಒಳ್ಳೆ ಸಿಚುವೇಶನ್ ಸಿಕ್ಕಿದೆ. ಏನದು? ಹೇಳ್ತೀನಿ. ಫಸ್ಟ್ ನಮ್ ಹತ್ರ ಅನ್ನೋನ್ ನಂಬರ್ ಇರೋ ಅಂತ ಫೋನ್ ಇದೆಯಲ್ಲ, ಅದನ್ನ ತಗೊಂಡ್ ಬಂದು ಕಾಲ್ ಮಾಡು. ಯಾರಿಗ್ ಮಾಡ್ಬೇಕು? ಈ ಮನೆ ಲ್ಯಾಂಡ್ಲೈನ್ ನಂಬರ್ಗೆ. ಈ ಮನೆ ಫೋನ್ಗ? ಯಾಕೆ? ನಾನ್ ಮಾತಾಡುವಾಗ ನಿನಗೆ ಅರ್ಥ ಆಗತ್ತೆ. ಮೊದ್ಲು ಫೋನ್ ಮಾಡು. ಅಮ್ಮ, ರಿಂಗ್ ಆಗ್ತಿದೆ. ಹಲೋ. ಹಲೋ, ಮಂಗಮ್ಮ ಅವಳ ಅಲ್ಲಿ? ಯಾರ್ ನೀವು? ಕೇಳ್ತಿರೋದು ನಿಮ್ಮನ್ನೇ, ಮಾತಾಡಿ. ನಾನು ಮಂಗಮ್ಮನ್ ದೊಡ್ಡಮ್ಮ, ಊರಿಂದ ಮಾತಾಡ್ತೀವ್ನಿ. ನಿನಗೆ ಮಂಗಮ್ಮನ ಹತ್ರ ಏನ್ ಕೆಲ್ಸ? ಅಂದ್ರೆ ಮಾತಾಡಿ ಸಾನೆ ದಿವ್ಸ ಆಯ್ತು. ಒಂದ್ಕಿತ ಮಾತಾಡವ ಅಂತ ಫೋನ್ ಮಾಡ್ದೆ ಕಣವ. ಇದೇನಾದ್ರೂ ಮಂಗಮ್ಮನ್ ಪರ್ಸನಲ್ ಫೋನ್ ಅನ್ಕೊಂಡಿದ್ಯಾ? ಇನ್ಯಾವತ್ತೂ ಮಾಡ್ಬೇಡ. ಮಂಗಮ್ಮನ್ಗೋಸ್ಕರ ಫೋನ್ ಮಾಡಿದ್ರೆ ಶಾಂಭವಿ ಪಿಕ್ ಮಾಡಿದ್ಲು. ನಿಂತ್ಕೋ. ನಿನಗೆ ಯಾಕೆ ಫೋನ್ ಬರ್ತಾ ಇದೆ? ನಿಮ್ಮೂರಲ್ಲಿರೋರ್ಗೆಲ್ಲ ಈ ನಂಬರ್ ಕೊಟ್ಟಿದ್ಯಾ? ನಾನ್ ಯಾರಿಗೂ ಕೊಟ್ಟಿಲ್ಲಮ್ಮ. ನೀನ್ ಕೊಡದೆ ಹೋದ್ರೆ ನಿಮ್ಮವ್ರಿಗೆ ಈ ನಂಬರ್ ಹೇಗ್ ಗೊತ್ತಾಗತ್ತೆ? ಯಾರಿಗೂ ಕೊಟ್ಟಿಲ್ವಲ್ಲ. ಯಾರು ಫೋನ್ ಮಾಡಿರೋದು? ಯಾರೋ ನಿಮ್ ದೊಡ್ಡಮ್ಮ ಅಂತೆ, ನಿನಗೋಸ್ಕರ ಫೋನ್ ಮಾಡಿದ್ರು. ನಂಗೆ ಯಾರು ದೊಡ್ಡಮ್ಮ ಇಲ್ವಲ್ಲ, ನಂಗೋಸ್ಕರ ಯಾರು ಫೋನ್ ಮಾಡಿರೋದು? ನೋಡು,
ಈಗ ನೀನು ಮಂಗಮ್ಮ ಅಲ್ಲ, ಸರಸು. ಈ ಮನೆಯವ್ರಿಗೆ ಬಿಟ್ಟು ನೀನ್ ಸರಸು ಅನ್ನೋ ವಿಷಯ ನಿಮ್ಮವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು. ನೀನು ಸರಸು ಅಲ್ಲ ಅನ್ನೋ ವಿಷಯ ನಮ್ ಭಾವನೆಗೆ ಗೊತ್ತಾದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಅರ್ಥ ಆಯ್ತಾ? ನಮ್ ಭಾವನೆಗೆ ಏನೂ ಆಗದೆ ಇರೋಕೆ ನೀನೀಗ ಒಂದು ದೊಡ್ಡ ಕೀ ರೋಲ್ ಪ್ಲೇ ಮಾಡ್ತಿದ್ಯಾ. ಅವ್ರಿಗೆ ಏನೇ ಆದ್ರೂ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಆ ವಿಷಯ ನೆನಪಿಟ್ಕೊ. ಎಂಥ ಪರಿಸ್ಥಿತಿಯಲ್ಲೂ ನೀನು ಸರಸು ಅಲ್ಲ ಅನ್ನೋ ವಿಷಯ ನಮ್ ಭಾವನೆಗೆ ಗೊತ್ತಾಗಬಾರದು. ಇನ್ಯಾವತ್ತು ಮತ್ತೆ ನಿನಗೆ ಯಾವುದೇ ಫೋನ್ ಕಾಲ್ಸ್ ಬರಬಾರ್ದು. ಮತ್ತೆ ಸರ್ಸುವಾಗಿ ನಟಿಸೋದು ಅಂದ್ರೇನು ಅರ್ಥನೇ ಆಗ್ತಿಲ್ಲ. ಅರುಣ್ ಮಾವಂಗೋಸ್ಕರ ನಟನೆ ಮಾತ್ರ ಅಲ್ಲ, ಏನ್ ಬೇಕಾದ್ರೂ ಮಾಡ್ತೀನಿ. ನನ್ಗೋಸ್ಕರ ಯಾರೋ ಫೋನ್ ಮಾಡಿದ್ರು ಅಂತ ಶಾಂಭವಿ ಅಮ್ಮವರು ಹೇಳಿದ್ರು. ಮತ್ತೆ ಅವರೇ ಫೋನ್ ಮಾಡ್ತಿದಾರೋ ಏನೋ. ನಂಗೋಸ್ಕರ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ರೆ ಶಾಂಭವಿ ಅಮ್ಮವ್ರಿಗೆ ಕೋಪ ಬರುತ್ತೆ. ಇನ್ಯಾವತ್ತೂ ಮಾಡಬೇಡಿ ಅಂತ ಹೇಳ್ಬೇಕು. ಹಲೋ, ಯಾರು ಮಾತಾಡ್ತಿರೋದು? ನೀನ್ ಯಾರು? ಏನು ಮಂಗಮ್ಮ ಅನ್ಬೇಕಾ, ಸರಸು ಅಂತ ಹೇಳ್ಬೇಕಾ ಅಂತ ಯೋಚನೆ ಮಾಡ್ತಿದ್ಯಾ? ಯಾರು ನೀವು? ನಾನ್ ಯಾರು ಅಂತ ಗೊತ್ತಾದ್ರೆ ನಿನ್ ಎದೆನೇ ಒಡೆದು ಹೋಗುತ್ತೆ ಮಂಗಮ್ಮ. ಓ, ನೀನೀಗ ಸರ್ಸು ಅಲ್ವಾ? ಮಂಗಮ್ಮ ಅಂತ ಕರೆದಿದ್ದಕ್ಕೆ ಏನು ಅನ್ಕೋಬೇಡ. ನಾನ್ ಯಾರು ಅಂತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ನೀನ್ ರಾಹುಲ್ ಜೊತೆ ಹೋಟೆಲಲ್ಲಿ ಸರಸ ಸಲಾಪ ಆಡಿದ್ದನ್ನ ನೋಡ್ದೋಳು. ನಿಮ್ಮಿಬ್ಬರ ರೊಮ್ಯಾನ್ಸ್ನ ರಾಹುಲ್ಗೆ ವಿಡಿಯೋ ಮಾಡಿ ಕಳಿಸ್ದೋಳು. ನಿನ್ ಎದೆ ಬಡಿತ ನನ್ಗಿಲ್ಲಿವರೆಗೂ ಕೇಳಿಸ್ತಿದೆ. ನಾನ್ ಹೇಳಿರೋ ವಿಷಯಗಳಿಗೆ ನಿನ್ನ ಮುಖದಲ್ಲಾಗ್ತಿರೋ ಗಾಬರಿನ ನೆನೆಸ್ಕೊಂಡ್ರೆ ನನಗ್ ತುಂಬಾ ಖುಷಿ ಆಗ್ತಿದೆ. ಯಾರು ನೀವು? ನಾನ್ ಹೇಳಿರೋ ವಿಷಯನ ಕೇಳಿಸ್ಕೊಂಡಿರೋದಕ್ಕೆ ನಿನ್ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ಇನ್ನು ನಾನ್ ಯಾರು ಅಂತ ಹೇಳ್ಬಿಟ್ರೆ ನಿನ್ ಹಾರ್ಟ್ ಬೀಟ್ ನಿಂತು ಹೋಗುತ್ತೆ ಸರಸು. ಪ್ರಶ್ನೆ ಕೇಳ್ಬೇಕಾಗಿರೋದು ನೀನಲ್ಲ, ನಾನು. ರಾಹುಲ್ಗೂ ನಿನಗೂ ಏನ್ ಸಂಬಂಧ? ಹೇಳು. ನನ್ನ ಮತ್ತೆ ರಾಹುಲ್ ಅವ್ರ ಮಧ್ಯ ಯಾವ ರೀತಿ ಸಂಬಂಧನೂ ಇಲ್ಲ. ನಟಿಸ್ಬೇಡ. ಸಂಬಂಧ ಇಲ್ಲ ಅಂದ್ಮೇಲೆ ರಾಹುಲ್ ಜೊತೆ ಹೋಟೆಲ್ ಅಲ್ಲಿ ಏನ್ ಮಾಡ್ತಿದ್ದೆ? ಏನ್ ಸಂಬಂಧನೂ ಇಲ್ಲ ಅಂದ್ಮೇಲೆ ಇಬ್ರು ಹೋಟೆಲ್ ಅಲ್ಲಿ ಒಂದೇ ರೂಮಲ್ಲಿ ಏನ್ ಮಾಡ್ತಿದ್ರು? ಏನು ಸಂಬಂಧ ಇಲ್ಲ ಅಂದ್ರೆ ಮನೇಲಿ ಕೆಲಸದೋಳ್ ತರ ಇರೋ ನೀನು ಮಾಡರ್ನ್ ಡ್ರೆಸ್ ಹಾಕೊಂಡು ರಾಹುಲ್ ಜೊತೆ ಯಾಕೆ ಸುತ್ತಾಡ್ತಿದ್ದೆ? ನಂಗನಾಚಿ ತರ ನಟಿಸ್ದೆ ನಿಮ್ಮಿಬ್ಬರ ಮಧ್ಯೆ ಇರೋ ರಿಲೇಶನ್ಶಿಪ್ ಏನು ಅಂತ ಮರ್ಯಾದೆಯಾಗಿ ಹೇಳು. ನಾನ್ ಕಳ್ಸಿರೋ ವಿಡಿಯೋನ ರಾಹುಲ್ ನಿನಗ್ ತೋರ್ಸಿರ್ತಾನೆ ಅಂತ ಗೊತ್ತು. ನೀನೀಗ ಹೇಳಲಿಲ್ಲ ಅನ್ಕೋ, ಆ ವಿಡಿಯೋ ಎಲ್ಲ ಟಿವಿ ನ್ಯೂಸ್ ಚಾನೆಲ್ ಎಲ್ಲ ಕಡೆ ಟೆಲಿಕಾಸ್ಟ್ ಮಾಡಿಸ್ತೀನಿ. ಟಿವಿಲ್ ಹಾಕಿಸ್ಲಾ? ಬೇಡಮ್ಮ, ನಿಮಗ್ ಕೈ ಮುಗಿತೀನಿ. ದಯವಿಟ್ಟು ಅಂತ ಕೆಲಸ ಮಾಡಕ್ ಹೋಗ್ಬೇಡಿ. ನನ್ನ ದಾರಿಗೆ ಬರ್ತೀಯ ಅಂತ ನನಗ್ ಗೊತ್ತೇ ಗಿಣಿ ಮರಿ. ನೀವ್ ಯಾಕೆ ನನ್ನ ಹೀಗೆ ಹೆದರಿಸ್ತಿದ್ದೀರೋ ನಂಗೊಂದು ಅರ್ಥ ಆಗ್ತಿಲ್ಲ. ನಿಮ್ಗೇನ್ ಬೇಕು? ನಾನ್ ಹೇಳ್ದ ಹಾಗೆ ನೀನ್ ಮಾಡ್ಬೇಕು. ಅದೇ ನನಗ್ ಬೇಕಾಗಿರೋದು. ಅರ್ಥ ಆಯ್ತಾ? ನಾನು ಏನ್ ಮಾಡ್ಬೇಕು? ಅರುಣ್ ಪ್ರಸಾದ್ ಆಸ್ತಿ ಪತ್ರಗಳನ್ನ ಕೊಡ್ಬೇಕಾದ್ರೆ ಅದನ್ನ ಬೇಡ ಅಂತ ಹೇಳ್ದೆ ನೀನ್ ತಗೋಬೇಕು. ಅಮ್ಮ ಆಸ್ತಿ ಇಸ್ಕೊ ಅಂತ ಹೇಳ್ತಿದಾರಲ್ಲ, ಯಾಕೆ? ಸೈಲೆಂಟ್ ಆಗ್ಬಿಟ್ಟಿಯಲ್ಲ ಮಂಗಮ್ಮ. ಅರುಣ್ ಯಜಮಾನ್ರು ನನ್ಗೆ ಆಸ್ತಿ ಕೊಡ್ತಾರೆ ಅನ್ನೋ ವಿಷಯ ನಿಮಗ್ ಹೇಗ್ ಗೊತ್ತಾಯ್ತು? ಪ್ರಶ್ನೆ ಕೇಳ್ಬೇಕಾಗಿರೋದು ನೀನಲ್ಲ ಅಂತ ಹೇಳಿದ್ನಲ್ಲ, ಅರ್ಥ ಆಗ್ಲಿಲ್ವಾ? ನನಗೆ ವಿಷಯ ಎಲ್ಲ ಹೇಗ್ ಗೊತ್ತು?
ನಾನ್ ಯಾರು ಅನ್ನೋದು ಟೈಮ್ ಬಂದಾಗ ನಿನಗೆ ಹೇಳ್ತೀನಿ. ನೀನು ಮುಂದೆ ಬರ್ತೀನಿ ಕೂಡ, ಓಕೆನಾ? ನಾನ್ ಯಾರೋ ನಿನಗ್ ಗೊತ್ತಾಗದೆ ಇರೋದೇ ಒಳ್ಳೇದು. ಗೊತ್ತಾದ್ರೆ ನೀನ್ ಎದೆ ಬಡಿತ ನಿಂತ್ ಹೋದ್ರೂ ಆಶ್ಚರ್ಯ ಇಲ್ಲ. ನಿನ್ ಹತ್ರ ಮಾತಾಡೋಷ್ಟು ಪುರ್ಸೊತ್ತು ನನಗಿಲ್ಲ. ಈಗ ನಾನ್ ಹೇಳ್ದ ಹಾಗೆ ಮಾಡ್ತೀಯೋ, ಇಲ್ಲ ನಿಮ್ಮಿಬ್ಬರ ಹರಿಕತೆನ ಟಿವಿಲ್ ಹಾಕಿಸ್ಲೋ, ಇಲ್ಲ ಅಂದ್ರೆ ರಾಹುಲ್ ಕಳ್ಸಿರೋ ವಿಡಿಯೋನ ಶಾಂಭವಿಗೂ ವಾಗ್ದೇವಿಗೂ ಕಳ್ಸು ಅಂತ ಹೇಳ್ತೀಯೋ? ಅಯ್ಯೋ ಬೇಡಮ್ಮ, ನೀವ್ ಹೇಳ್ದಾಗೆ ಮಾಡ್ತೀನಿ. ಗುಡ್. ನಾನ್ ಹೇಳ್ದ ಹಾಗೆ ಮಾಡದೇ ಇದ್ರೆ ನಾನ್ ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ಅದನ್ನ ನೆನ್ಪಿಟ್ಕೋ. ಹಲೋ ಹಲೋ, ಅರುಣ್ ಪ್ರಸಾದ್ ಮಾವ ನಂಗೆ ಆಸ್ತಿ ಕೊಡ್ತಿರೋ ವಿಷಯ ಈ ಮನೆಯವ್ರಿಗೆ ಬಿಟ್ರೆ ಹೊರಗಡೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಆಸ್ತಿ ಬಗ್ಗೆ ನನ್ನ ಹತ್ರ ಮಾತಾಡಿದವರು ಈ ಮನೆಯವರೇ ಆಗಿರ್ಬೇಕು. ಬಹುಶಃ ಕಾತ್ಯಾಯಿನಿ ಅಮ್ಮವರೇ ಇರ್ಬೋದು. ಅವರೇ ಮಾಡಿರ್ತಾರೆ. ಏನಾಯ್ತು ಮಂಗಮ್ಮ, ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ? ನಾವ್ ಬಂದು ತುಂಬಾ ಹೊತ್ತಾಯ್ತು. ನಾವ್ ಬಂದಿರೋದನ್ನ ನೋಡ್ದೇನೆ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಅಷ್ಟೊತ್ ಯಾರ ಹತ್ರ ಮಾತಾಡ್ತಿದ್ದೆ? ಇದೇನು ಇವರು ನಾನು ಮಾತಾಡ್ಬೇಕಾದ್ರೇನೆ ಬಂದ್ರ? ಅಂದ್ರೆ ನಂಗೆ ಫೋನ್ ಮಾಡಿದ್ದು ಕಾತ್ಯಾಯಿನಿ ಅಮ್ಮವ್ರಲ್ವಾ? ಯಾರು ಫೋನ್ ಮಾಡಿದ್ರು? ಅದು ನಮ್ಮ ಊರಿಂದ ನಮ್ ದೊಡ್ಡಮ್ಮ ಮಾಡಿದ್ರು. ನಂಗೆ ಸ್ವಲ್ಪ ಕೆಲ್ಸ ಇದೆ. ನೀನ್ ಮಾಡ್ತಿದ್ಯಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಕೆಲಸದವಳಿಗೆ ಆಸ್ತಿ ತಗೋ ಅಂತ ಹೇಳ್ತಿದ್ಯಲ್ಲ, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನನಗ್ ಹುಚ್ಚಿಡ್ದಿಲ್ವೇ ಹುಚ್ಚುಡ್ಗಿ? ಇಷ್ಟು ದಿನ ಅವಳನ್ನ ಮನೆಯಿಂದ ಓಡಿಸ್ಬೇಕು ಅಂತ ನಾವು ಎಷ್ಟೇ ಪ್ಲಾನ್ ಹಾಕಿದ್ರು ಶಾಂಭವಿ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ಲು. ಅಂದ್ರೆ ಅವ್ರು ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ನೀನ್ ಅವಳಿಗೆ ಆಸ್ತಿ ತಗೋ ಅಂತ ಹೇಳೋದಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಮಮ್ಮಿ? ಇದೆ. ಆಸ್ತಿನ ತಗೋಬೇಡ ಅಂತ ಶಾಂಭವಿ ಅವಳಿಗೆ ವಾರ್ನಿಂಗ್ ಕೊಟ್ಟಿದ್ದಾಳೆ. ಈಗ ಅವಳೇನಾದ್ರೂ ಆಸ್ತಿ ತಗೊಂಡ್ರೆ ಶಾಂಭವಿನೇ ಅವಳನ್ನ ಕುತ್ತಿಗೆ ಹಿಡಿದು ಹೊರಗಡೆ ತಳ್ತಾಳೆ. ಅದಕ್ಕೆ ಇದೆಲ್ಲ. ನಿನ್ ಬುದ್ಧಿ ನಿಜವಾಗ್ಲೂ ಪಾತ್ರಸ ಅಮ್ಮ. ಡ್ಯಾಡ್ಗೆ ಪ್ರಜ್ಞೆ ಬರ್ತಿದ್ದ ಹಾಗೆ, ಕಣ್ಬಿಡ್ತಿದ್ದ ಹಾಗೆ ನಮ್ ಬಗ್ಗೆ ಯೋಚನೆ ಮಾಡ್ದೆ ಸರಸು ಸರಸು ಅಂತ ಕನ್ವರ್ಸ್ತಾ ಇದ್ರು. ಸರಸು ಅಂದ್ರೆ ನೀನೆ ಅಂತ ಚಿಕ್ಕಮ್ಮ ಡ್ಯಾಡ್ಗೆ ಪರಿಚಯ ಮಾಡಿಸ್ಕೊಡೋದು. ಡ್ಯಾಡ್ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಆಸ್ತಿನ ನಿನಗ್ ಬರ್ಕೊಡ್ತೀನಿ ಅಂತ ಹೇಳಿದ್ದು. ಏನೇನೋ ನಡೀತಾ ಇದೆ. ಈಗೇನ್ ನಡೀತಾ ಇದೆಯೋ, ಇನ್ ಮುಂದೆ ಹೋಗ್ತಾ ಹೋಗ್ತಾ ಏನ್ ನಡೆಯುತ್ತೋ ನನಗೇನು ಅರ್ಥನೇ ಆಗ್ತಿಲ್ಲ. ನನಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಇದನ್ನೆಲ್ಲ ಪಕ್ಕಕ್ಕಿಟ್ರೆ ಡ್ಯಾಡ್ ಹುಷಾರಾಗೋದಕ್ಕೆ ಕಾರಣ ನೀನೇ ಸರ್ಸು. ನೀನ್ ಮಾಡಿರೋ ಸೇವೆಯಿಂದ, ನಿನ್ನ ಮಾತುಗಳಿಂದಾನೇ ಡ್ಯಾಡ್ ಇವತ್ತು ಹುಷಾರಾಗಿರೋದು. ಥ್ಯಾಂಕ್ ಯು ಸರ್ಸು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ತಾನಾಗೆ ಸರಿ ಹೋಗುತ್ತೆ ಬಿಡು. ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹಂಗ್ ಹೋಗ್ತಿದ್ದೀರಲ್ಲ ರಾಹುಲ್ ಅವರೇ, ಏನ್ ಸರಿ ಹೋಗುತ್ತೆ? ನಿಮ್ ತಂದೆಯವ್ರು ಹುಷಾರಾದ್ಮೇಲೆ ನನಗ್ ಆಸ್ತಿ ಕೊಡ್ತಿದ್ದಾರೆ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ದೀರೇ ಹೊರತು ನನಗ್ ಮದ್ವೆ ಮಾಡ್ತಿರೋ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಅರುಣ್ ಪ್ರಸಾದ್ ಮಾವ ನನಗ್ ಮದ್ವೆ ಆಗಿಲ್ಲ ಅನ್ಕೊಂಡಿದ್ದಾರೆ. ಆ ವಿಷಯ ಅರ್ಥ ಆಗ್ತಿದ್ಯಾ ನಿಮ್ಗೆ? ಯಾಕೆ ಮಾತಾಡ್ತಿಲ್ಲ ರಾಹುಲ್ ಅವರೇ? ಮದ್ವೆ ಅಂದ್ರೆ ಅದೇನ್ ಚಿಕ್ಕ ವಿಷಯ ಅಲ್ವಲ್ಲ. ಹಾಗೆಲ್ಲ ಏನೂ ಆಗಲ್ಲ ಬಿಡು. ಆಗಲ್ಲ ಅಂತ ಹೇಗ್ ಹೇಳ್ತೀರಾ? ನಿಮ್ ತಂದೆಯವರು ನನ್ಗೆ ಆಸ್ತಿ ಕೊಡ್ತಾರೆ ಅನ್ನೋ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅಲ್ವಾ? ನಾನೇ ಸರ್ಸು ಆಗಿದ್ರು ಕೂಡ ಮತ್ತೆ ಸರ್ಸು ಆಗಿ ನಿಮ್ ತಂದೆಯವ್ರ ಎದುರುಗಡೆ ನಟಿಸ್ಬೇಕು ಅಂತ ನೀವ್ ಅನ್ಕೊಂಡಿರ್ಲಿಲ್ಲ ಅಲ್ವಾ? ನಾವಿಬ್ರು ಭೇಟಿ ಆಗಿರೋ ವಿಡಿಯೋನ ನಮಗ್ ಕಳಿಸಿ ನಮ್ಮನ್ನ ಹೆದರಿಸ್ತಾರೆ ಅನ್ನೋ ವಿಷಯ ನಿಮಗ್ ಗೊತ್ತಿರ್ಲಿಲ್ಲ ಅಲ್ವಾ? ನಾವ್ ಅನ್ಕೊಳ್ದಿರೋದು, ನಾವ್ ಊಹೆ ಮಾಡ್ಕೊಳ್ದಿರೋ ವಿಷಯ ಎಲ್ಲ ನಡೀತಿದೆ ರಾಹುಲ್ ಅವ್ರೆ. ನನ್ ಮದ್ವೆ ವಿಷಯ ಕೂಡ ಹೀಗೆ ಆಗ್ಬೋದು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಿಲ್ಲ ರಾಹುಲ್ ಅವ್ರೆ? ಎಲ್ಲ ನಾನು ಮುಂಚೆನೆ ಅನ್ಕೊಂಡಿದ್ದಿದ್ರೆ ಟೆನ್ಷನ್ ಜಾಸ್ತಿ ಆಗ್ತಿತ್ತು ಅನ್ನೋದ್ ಬಿಟ್ರೆ ಇನ್ನೇನು ಆಗ್ತಾ ಇರ್ಲಿಲ್ಲ. ಆ ವಿಡಿಯೋ ಯಾರು ಕಳ್ಸಿದ್ದು ಅಂತ ಗೊತ್ತಾಗ್ದೆ ಇಲ್ಲಿ ನೋಡು, ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯಾವ ವಿಷಯಕ್ಕೆ ಏನ್ ನಡೆಯುತ್ತೋ ಅಂತ ಭಯದಲ್ಲಿದ್ದೀನಿ. ನೀನ್ ಯಾಕೆ ಇನ್ನೂ ಟೆನ್ಷನ್ ಕೊಡ್ತಾ ಇದೀಯಾ? ನೀವ್ ಅನ್ಕೊಂಡಂಗೆ ಆಗ್ತಿದೆ ರಾಹುಲ್ ಅವ್ರೆ. ನಿಮ್ಗೆ ಅವತ್ತು ಆ ವಿಡಿಯೋ ಕಳಿಸಿದವರು
ನನ್ಗೂ ಕೂಡ ಫೋನ್ ಮಾಡಿ ಹೆದರ್ಸಿದ್ರು. ಅವ್ರೇನಂದ್ರು ಗೊತ್ತಾ? ಅರುಣ್ ಪ್ರಸಾದ್ ಆಸ್ತಿ ಪತ್ರಗಳನ್ನ ಕೊಡ್ಬೇಕಾದ್ರೆ ಅದನ್ನ ಬೇಡ ಅಂತ ಹೇಳ್ದೆ ನೀನ್ ತಗೋಬೇಕು. ಈಗ ನಾನ್ ಹೇಳ್ದ ಹಾಗೆ ಮಾಡ್ತೀಯೋ ಇಲ್ಲ ನಿಮ್ಮಿಬ್ರ ಹರಿಕತೆನ ಟಿವಿಲ್ ಹಾಕಿಸ್ಲೋ, ಇಲ್ಲ ಅಂದ್ರೆ ರಾಹುಲ್ ಕಳ್ಸಿರೋ ವಿಡಿಯೋನ ಶಾಂಭವಿಗೂ ವಾಗ್ದೇವಿಗೂ ಕಳ್ಸು ಅಂತ ಹೇಳ್ತೀಯೋ? ಈಗ ನನ್ನನ್ನು ಹೆದರ್ಸ್ತಿದ್ದಾರೆ ಅಂದ್ರೆ ನಮ್ ವಿಷಯನ ತುಂಬಾ ಕಾಲ ಮುಚ್ಚಿಡಕ್ಕಾಗಲ್ಲ ರಾಹುಲ್ ಅವರೇ. ಅರುಣ್ ಮಾವ ಆಸ್ತಿ ಕೊಟ್ರೆ ತಗೋಬೇಡ ಅಂತ ಶಾಂಭವಿ ಅಮ್ಮೋರು ನನಗೆ ಹೇಳಿದ್ದಾರೆ. ತಗೊಳ್ಳಲ್ಲ ಅಂತ ಅಮ್ಮ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ. ಎದ್ಮೇಲೆ ಅವ್ರು ನಿನಗೆ ಆಸ್ತಿ ಕೊಡ್ತೀನಿ, ಒಡವೆ ಕೊಡ್ತೀನಿ ಅಂದ್ರೆ ಅದ್ಯಾವ್ದು ನನಗೆ ಬೇಡ ಅಂತ ಹೇಳು. ಸರಿ ಅಮ್ಮೋರೆ, ತಗೊಂಡ್ರೆ ನನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಕಳಿಸ್ತಾರೆ. ಆಸ್ತಿ ಪತ್ರ ಇಸ್ಕೊಂಡಿಲ್ಲ ಅಂದ್ರೆ ಆ ವಿಡಿಯೋನ ಶಾಂಭವಿ ಅಮ್ಮವ್ರಿಗೆ ವಾಗ್ದೇವಿ ಅಮ್ಮವ್ರಿಗೆ ಕಳಿಸ್ತೀನಿ ಅಂತ ಅವ್ರು ಹೆದರ್ಸ್ತಿದ್ದಾರೆ. ಏನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ಬಿಸಿ ತುಪ್ಪನ ನುಂಗಕ್ಕೂ ಆಗ್ತಿಲ್ಲ, ಉಗ್ಲಕ್ಕೂ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿ ನಂದು. ನೀನ್ ಆಸ್ತಿ ಈಸ್ಕೊಂಡ್ರೆ ಚಿಕ್ಕಮ್ಮ ನಿನ್ನನ್ನು ಮಾತ್ರ ಕಳಿಸ್ತಾರೆ. ಈಸ್ಕೊಳ್ದೆ ಹೋದ್ರೆ ಅವ್ರ ಆ ವಿಡಿಯೋನ ಎಲ್ರಿಗೂ ಲೀಕ್ ಮಾಡ್ತಾರೆ. ಆಗ ನಿನ್ ಜೊತೆ ನಾನು ಕೂಡ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ನಾವಿಬ್ರು ಈ ತರ ಪ್ರಾಬ್ಲಮ್ ಫೇಸ್ ಮಾಡೋ ಬದಲು ನಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಸೇಫ್ ಆಗಿರೋದು ಬೆಟರ್ ಅಲ್ಲ. ನೋಡು ಸರ್ಸು, ನಾನ್ ಸೇಫ್ ಆಗಿರ್ಬೇಕು ಅಂದ್ರೆ ಅವ್ರು ಹೇಳ್ದ ಹಾಗೆ ನೀನ್ ಆಸ್ತಿನ ತಗೊಳ್ಳೋದೇ ಒಳ್ಳೇದು. ಅಂದ್ರೆ ನಿಮ್ಗೇನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಶಾಂಭವಿ ಅಮ್ಮವರು ನನ್ನನ್ನ ಹೊರಗಡೆ ಕಳ್ಸಿದ್ರು ಪರವಾಗಿಲ್ಲ ಅಲ್ವಾ? ಸರ್ಸು, ಅದ್ ಹಾಗಲ್ಲ ಸರ್ಸು. ನೀನೇ ಸರ್ಸು ಅಂತ ಚಿಕ್ಕಮ್ಮ ಡ್ಯಾಡಿಗೆ ಹೇಳಿದ್ದಾರೆ ಅಂದ್ಮೇಲೆ ಡ್ಯಾಡಿಗೋಸ್ಕರನಾದ್ರೂ ಚಿಕ್ಕಮ್ಮ ನಿನ್ನ ಮನೆಯಿಂದ ಹೊರಗೆ ಕಳ್ಸಲ್ಲ. ಆ ರೀತಿ ಅನ್ಕೊಂಡ ಹಾಗೆ ಏನು ನಡೆಯಲ್ಲ ಸರ್ಸು. ರಾಹುಲ್, ಹಂಗೆಲ್ಲ ನಡೆಯಲ್ಲ ಅಂತಂದ್ರೆ ಏನರ್ಥ? ಹಂಗೆಲ್ಲ ನಡೆಯಲ್ಲ ಅಂದ್ರೆ ಏನೋ ನಡೆಯುತ್ತೆ ಅಂತ ಅರ್ಥ. ಏನ್ ನಡೆಯುತ್ತೆ ರಾಹುಲ್? ಏನಿಲ್ಲ ಅಣ್ಣ, ಹಾಗೆ ಕ್ಯಾಶುಯಲ್ ಆಗಿ ಹೇಳಿದೆ. ಸರಸು ಊರಲ್ಲಿರೋ ತಂಗಿ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ಲು, ಅದಕ್ಕೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಲೇ, ನಾನಿನ್ ಅಣ್ಣ ಕಣೋ. ನೀನ್ ನಿಜ ಹೇಳ್ತಿರ್ಬೇಕಾದ್ರೆ ನಿನ್ ಮುಖ ಹೇಗಿರುತ್ತೋ, ಸುಳ್ಳು ಹೇಳ್ಬೇಕಾದ್ರೆ ಹೆಂಗಿರುತ್ತೋ ನನಗ್ ಚೆನ್ನಾಗ್ ಗೊತ್ತು. ಸರಸು ಈ ಮನೆಗ್ ಬಂದಾಗಿಂದ ನೀನ್ ತುಂಬಾ ಟೆನ್ಷನ್ ಅಲ್ಲಿ ಇರೋದ್ ನಾನು ನೋಡ್ತಾ ಇದ್ದೀನಿ. ನಿಮ್ಮಿಬ್ರ ಮಧ್ಯೆ ಏನ್ ನಡೀತಾ ಇದೆ? ಏನೋ ನಡೀತಾ ಇದೆ. ಇವತ್ ನಂಗೆ ನಿಜ ಗೊತ್ತಾಗ್ಲೇಬೇಕು. ನನ್ಗೆ ಹೇಳಕ್ಕೂ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಅಂತಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದಂತ ರಹಸ್ಯನೇ ಇರ್ಬೇಕದು. ಅದೇನು ಅಂತ ನೀನೇ ಹೇಳ್ತೀಯಾ ಇಲ್ಲ ನಾನೇ ತಿಳ್ಕೊಬೇಕಾ? ಅಣ್ಣ, ಆಕ್ಚುಲಿ ನಡೆದಿದ್ದೇನು ಅಂದ್ರೆ ಪ್ರಾಜೆಕ್ಟ್ ಕೆಲ್ಸದ ಮೇಲೆ ನಾನು ಮಹಾದೇವಪುರಕ್ಕೆ ಹೋಗಿದೆ ಅನ್ನೋದು ನಿನಗೆ ಗೊತ್ತಲ್ವಾ? ಅಲ್ಲಿ ನನಗೆ ಬೇಕಾದ ಜಾಗದಲ್ಲಿ ಒಂದು ಸ್ವಲ್ಪ ಜಾಗನ ತಾತ ಸರ್ಸು ಹೆಸರಿಗೆ ಬರ್ತಿದ್ರು. ಏನಿಲ್ಲ ಅಣ್ಣ, ಪ್ರಾಜೆಕ್ಟ್ ಕನ್ಫರ್ಮ್ ಆಗೋದಕ್ಕೆ ಪ್ರಾಪರ್ಟಿ ಹೋಲ್ಡರ್ ಸಿಗ್ನೇಚರ್ ಮಾಡಬೇಕು. ಅದಕ್ಕೋಸ್ಕರ ಸರಸು ಸಿಗ್ನೇಚರ್ ಮಾಡಿಸೋದಕ್ಕೆ ಅಂತ ಮೊನ್ನೆ ಸರಸುನ ಹೋಟೆಲಲ್ಲಿ ನಡೆದಿದ್ದ ಮೀಟಿಂಗ್ಗೆ ಕರ್ಕೊಂಡು ಹೋಗಿದ್ದೆ. ಆದರೆ ಆ ಟೈಮಲ್ಲಿ ನಾವಿಬ್ರು ಜೊತೆಲಿದ್ದಿದ್ದ ವಿಡಿಯೋನ ಯಾರೋ ಶೂಟ್ ಮಾಡಿದ್ದಾರೆ ಅಣ್ಣ. ಆ ವಿಡಿಯೋನ ನನಗೆ ಕಳಿಸಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಹೌದಾ? ಅಷ್ಟೇ ಅಲ್ಲ ಅಣ್ಣ, ಈಗ ಸರಸುಗೆ ಬೇರೆ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರಂತೆ. ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ಯಾರಿಗಿದೆ? ಯಾರು ಮಾಡ್ತಿರ್ಬೋದು ಈ ಕೆಲಸನ? ಅದು ಏನೋ ಅಣ್ಣ, ನನಗೇನು ಗೊತ್ತು. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಕಾತ್ಯಾಯಿನಿ ಆಂಟಿ ಇರಬಹುದು ಅಂತ ನನಗೆ ಡೌಟ್ ಆಗ್ತಾ ಇದೆ. ಲೇ, ಏನೋ ಮಾತಾಡ್ತಿದ್ಯಾ? ನನ್ನತ್ತೆ ನಿನ್ನನ್ಯಾಕೋ ಹೆದರ್ಸ್ತಾರ? ಅವ್ರಿಗೆ ಇದಕ್ಕೆ ಏನೋ ಸಂಬಂಧ?
ಯೋಚನೆ ಮಾಡಿ ಮಾತಾಡ್ತಿದ್ದೆ ತಾನೆ? ಅಂದ್ರೆ ಆ ಹೋಟೆಲಲ್ಲಿ ಕಾತ್ಯಾಯಿನಿ ಆಂಟಿ ಮತ್ತೆ ಮ್ಯಾಗಿ ನನ್ನನ್ನ ನೋಡಿದ್ರು. ನನ್ನ ಹತ್ರ ಯಾವುದೋ ಫಂಕ್ಷನ್ಗೆ ಬಂದಿದ್ದೀನಿ ಅಂತ ಸುಳ್ಳು ಹೇಳಿದ್ರು. ಅವ್ರು ಸುಳ್ಳು ಹೇಳಿದ್ರು ಅಂತ ನೀನೇ ಕನ್ಕೋತಾ ಇದೀಯಾ? ಅಂದ್ರೆ ಅವಶ್ಯಕತೆ ಇಲ್ಲದೆ ಇದ್ರು ನನ್ನ ರೂಮಿಗೆ ಬಂದು ನನ್ನನ್ನು ವಿಚಾರಿಸ್ಕೊಳ್ಳೋ ತರ ನಾಟಕ ಮಾಡಿ ನನ್ನ ರೂಮ್ ಹುಡುಕ್ತಾ ಇದ್ದೇನೋ ಅಬ್ಸರ್ವ್ ಮಾಡಿದೆ. ಅವ್ರ ಇಂಟೆನ್ಷನ್ ನನಗೆ ಅರ್ಥ ಆಯ್ತು ಅಣ್ಣ. ಅವರು ನನ್ನ ಜೊತೆಲಿ ಸರಸುನ ಖಂಡಿತವಾಗ್ಲೂ ನೋಡಿರ್ತಾರೆ. ಅವರೇ ಮಾಡಿರ್ತಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಈ ವಿಷಯನ ಅವ್ರನ್ನ ಕೇಳಬೇಕು. ಆದ್ರೆ ಈ ವಿಷಯನ ಡೈರೆಕ್ಟ್ ಆಗಿ ಕೇಳಿದ್ರೆ ಸರಸು ನಿಮ್ಮ ಅಂಗಮ್ಮ ಅನ್ನೋ ವಿಷಯನ ನಾವೇ ಅವ್ರಿಗೆ ಕ್ಲೂ ಕೊಟ್ಟಾಗತ್ತೆ. ಕರೆಕ್ಟೇ. ಅವರೇ ಈ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಫೋನಲ್ಲಿ ನಿಂಗೆ ಸಂಬಂಧಪಟ್ಟಿರೋ ವಿಡಿಯೋನೂ ಇರುತ್ತೆ. ಅವ್ರ ಫೋನ್ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದೇನೋ ಸರಿ, ಆದ್ರೆ ಅವ್ರ ಫೋನನ್ನು ನಾವ್ ಹೇಗೆ ಚೆಕ್ ಮಾಡೋದು? ಅದಕ್ಕೆ ನಾನೊಂದು ಪ್ಲಾನ್ ಹೇಳ್ತೀನಿ. ಹಾಗೆ ಮಾಡೋಣ. ಓಕೆ ಓಕೆ ಅಣ್ಣ. ವನಜ, ನೀವೇನಾ? ಯಾಕಷ್ಟು ಜೋರಾಗಿ ಕರೆದಿದ್ದು? ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ನಾನ್ ಯಾಕ್ರಿ ಭಯ ಪಡಿಸಿದ್ರಿ? ತೆಗಿ ಕೈನಾ. ಏನಾಯ್ತ್ರಿ? ಇಷ್ಟು ದಿನ ನೀನು ನಿನ್ನಮ್ಮ ಮುಚ್ಚಿಟ್ಕೊಂಡಿರೋ ಸೀಕ್ರೆಟ್ ಇವತ್ತು ಆಚೆ ಬರಲೇಬೇಕು. ಆ ಸೀಕ್ರೆಟ್ನ ನೀನ್ ಹೇಳ್ತೀಯಾ ಇಲ್ಲ ನಿಮ್ಮಮ್ಮ ಹೇಳ್ತಾರಾ? ಏನು ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ? ಏನು ಇಷ್ಟೊಂದು ಸಡನ್ ಆಗಿ ಕೇಳ್ತಿದ್ದೀರಾ? ಏನಾಯ್ತು? ಏನಾಯ್ತು ಅಂತ ನಿಮ್ಮ ಅಮ್ಮಂಗೂ ನಿನ್ ತಂಗಿಗೂ ಹೇಳ್ತೀನಿ. ಕರಿ ಅವ್ರನ್ನ. ನಮ್ಮ ಆಟಾಡ್ಸೋದಿಕ್ಕೆ ನೀವ್ ಏನೇನೋ ಹೇಳ್ತಿದ್ದೀರಾ ಅಲ್ವಾ? ತೆಗಿ ಕೈನಾ. ನನ್ನ ಹತ್ರನ ನಿಜಾನ ಮುಚ್ಚಿಟ್ಟಿರೋದಕ್ಕೆ ನಿನಗೆ ಏನ್ ಮಾಡಿದ್ರು ತಪ್ಪಾಗಲ್ಲ. ನನಗೆ ಮೋಸ ಮಾಡ್ತೀಯಾ? ಈ ವಿಷಯ ಮ್ಯಾಮಗ್ ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ಇಷ್ಟೊಂದು ಕೋಪ ಮಾಡ್ಕೊಂಡವ್ರೆ ಅಂದ್ರೆ ನನ್ ಸರ್ಟಿಫಿಕೇಟ್ ಬಗ್ಗೆ ಗೊತ್ತಾಗೋಯ್ತಾ? ಹೋಗಿ ನಿಮ್ಮಮ್ಮನ್ ಕರೆ. ಹೋಗೋ. ಇವಾಗ ಏನ್ ಮಾಡೋದ್ ಈಗ ನಾವು ಮಾಡ್ಬೇಕಾಗಿರೋದೇನಂದ್ರೆ ನನ್ ಕತೆ ಮುಗೀತಲ್ಲೇ ಅಮ್ಮ. ನನ್ ಸಂಸಾರದಲ್ಲಿ ಬೆಂಕಿ ಬಿದ್ದೋಯ್ತಲ್ಲೇ. ಈ ಮನೇಲಿ ನನ್ ಸೊಸೆ ಕ್ಯಾರೆಕ್ಟರ್ಗೆ ಅಂತ್ಯ ಹಾಡ್ತಿದಾರಲ್ಲೇ ಅಮ್ಮ. ನನ್ ಬದುಕು ದಿಕ್ಕಾಪಾಲಾಗೋಯ್ತಲ್ಲೇ. ಬಾಯ್ ಮುಚ್ಚು. ಏನಾಯ್ತೆ ಅಕ್ಕ? ಏನ್ ಹೇಳು ಅಂತ್ಯ ತಂಗ್ಯವ್ವ. ನಾನ್ ಏನೋ ಅನ್ಕೊಂಡ್ರೆ ಇನ್ನೇನೋ ಆಗೋಯ್ತು. ನಾನ್ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಿಲ್ಲಿಸ್ತೀಯಾ? ಏನಾಯ್ತು ಅಂತ ಬೊಗಳ್ದೆ? ಅದ್ ಯಾಕೆ ಗೊಳೋ ಅಂತ ಅಳ್ತಿದ್ಯಾ? ನನ್ ಜೀವನದಲ್ಲಿ ಅಳೋದ್ ಬಿಟ್ರೆ ಇನ್ನೇನು ಇಲ್ಲ ಕಣಮ್ಮ. ಹಿಂಗಾಗುತ್ತೆ ಮೊದ್ಲು ಅಳದ್ ನಿಲ್ಸು. ಮೊದ್ಲು ಏನಾಯ್ತು ಅಂತ ಹೇಳ್ಬಿಟ್ಟು ಆಮ್ಯಾಕ ಅಳು. ನನ್ ಗಂಡ ನಿಮ್ಮಿಬ್ಬರನ್ನು ಕರ್ಕೊಂಬ ಅಂದವನೆ. ಯಾಕೆ? ಯಾಕೆ ಅಂದ್ರೆ ನಾನೇನ್ ಹೇಳೆ ತಂಗ್ಯವ್ವ, ನನ್ ಬಗ್ಗೆ ಏನೋ ರಹಸ್ಯ ಅವನು ಗೊತ್ತಾಗೋಗೈತೆ. ಉರಿಯ ಬೆಂಕಿ ತುಪ್ಪ ಸುರಿಯ ಹಾಗೆ ತಗ ತಗ ಅಂತ ಉರಿತಿದ್ದಾನೆ. ಮಮ್ಮಿ, ಬಾವನ್ಗೆ ಸೀಕ್ರೆಟ್ ಗೊತ್ತಾಗಿದೆ ಅಂತ ಅಕ್ಕ ಹೇಳ್ತಿದ್ದಾಳೆ ಅಂದ್ರೆ ನಾವು ಮಾಡಿರೋ ಕೆಲ್ಸದ ಬಗ್ಗೆನೇ ಆಗಿರುತ್ತಾ? ಆ ವಿಷಯ ಯಾರಿಗೂ ಗೊತ್ತಾಗಿರೋ ಚಾನ್ಸೇ ಇಲ್ಲ. ಹರಿಯೋ ನೀರ್ ತರ ಇದ್ದಿದ್ ನನ್ ಗಂಡ ಜ್ವಾಲಾಮುಖಿ ತರ ಸಿಡಿತಿದ್ದಾನೆ. ಅವನಿಗ್ ನನ್ ಸರ್ಟಿಫಿಕೇಟ್ ಬಗ್ಗೆ ಗೊತ್ತಾಗಿರುತ್ತೆ ಕಣೆ ಅಮ್ಮ. ನನ್ ಕೆಲ್ಸ ಮುಗೀತು ಕಣೆ. ಮೊದ್ಲು ಅಳದ್ ನಿಲ್ಸು ಅಂತ ಹೇಳಿಲ್ವಾ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅದ್ ಯಾವ್ದ್ರ ಬಗ್ಗೆ ಅಂತ ತಿಳ್ಕತೀನಿ. ನಡಿ ನಡಿ. ಅವ್ರು ಹೋದ್ರು. ಬಾ. ಡೋರ್ ಹಾಕು.
ಪಾಸ್ವರ್ಡ್ ಏನ್ ಹಾಕಿರ್ತಾರೆ, ಇನ್ನೇನ್ ಹಾಕಿರ್ತಾರೆ, ಮ್ಯಾಗಿ ಅನ್ನೋ ಹೆಸರಿಗೆ ಮ್ಯಾಗಿ ಅಂತಾನೆ ಹಾಕಿರ್ತಾರೆ. ಎಸ್, ಏನಾಯ್ತಪ್ಪ? ನೀನೇನೋ ಅಂದೆ ಅಂತ ವನಜ ಎಷ್ಟು ಭಯ ಪಡ್ತಿದ್ದಾಳೆ ಗೊತ್ತಾ? ನಿನ್ನ ಭಯ ಪಡ್ಸಕ್ಕೋಸ್ಕರ ಭಾವ ಜೋಕ್ ಮಾಡಿರ್ತಾರಕ್ಕ. ಹಾ, ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ನಿನಗೆ ಜೋಕ್ ಅನ್ಸ್ತಾ ಇದೆಯಾ? ಆ ಸೀಕ್ರೆಟ್ಸ್ ಏನು ಅಂತ ನೀವೇ ನಿಮ್ಮ ಬಾಯಲ್ಲಿ ಹೇಳ್ತೀರಾ, ಇಲ್ಲ ನಾನೇ ಆಚೆ ತರಬೇಕಾ? ಮಾತಾಡಿ. ಅದು ಭಾವ, ನೀ ಸುಮ್ಮನಿರು. ನೀನ್ ಅನಾವಶ್ಯಕವಾಗಿ ಏನೇನೋ ಊಹೆ ಮಾಡ್ತಿದ್ಯಪ್ಪ. ನಾವು ಮನೇಲಿರೋರು, ನಮ್ಮ ಹತ್ರ ಏನ್ ರಹಸ್ಯ ಇರತ್ತೆ? ಅಳಿಯಂದ್ರೇನೋ ಕೋಪದಲ್ಲಿ 2 ಮಾತಂದ್ರೆ ನೀನ್ ಏನೇನೋ ಊಹಿಸ್ಕೊಂಡು ಅಳ್ತಾ ಇದ್ಯಾ. ಅರ್ಥ ಮಾಡ್ಕೋಬೇಕಮ್ಮ. ಆಮೇಲೆ ಮಾತಾಡೋಣ. ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗಪ್ಪ. ಬನ್ನಿ ಹೋಗೋಣ, ಬಾ. ಅಯ್ಯಯ್ಯೋ, ಇವ್ರು ಈಗಲೇ ಹೋದ್ರೆ ಅವ್ರ ರೂಮಲ್ಲಿರೋ ರಾಹುಲ್ ಸರ್ಸು ಸಿಕ್ಕಾಕೊಂಡ್ಬಿಡ್ತಾರೆ. ಈಗೇನ್ ಮಾಡೋದು? ಹಲೋ, ನಾನೇನ್ ಹುಚ್ಚಿನ ತರ ಕಾಣಿಸ್ತಾ ಇದ್ದೀನಾ? ಮ್ಯಾಗಿ ಫೋನಲ್ಲಂತೂ ಏನೂ ಇಲ್ಲ. ಕಾತ್ಯಾಯಿನಿ ಆಂಟಿ ಫೋನಲ್ಲಿ ಏನಾದರೂ ಇದೆಯಾ ಅಂತ ನೋಡ್ಬೇಕು. ಅದೇನಪ್ಪ ತೇಜ ಹಾಗನ್ಬಿಟ್ಟೆ? ಇವ್ರನ್ನ ವಾಪಸ್ ಹೆಂಗೋ ಕಸ್ಕೊಂಡ್ಬಿಟ್ಟೆ. ಆದ್ರೆ ಇವ್ರು ಇಲ್ಲೇ ಇರೋ ತರ ಏನ್ ಮಾಡ್ಲಿ ಈಗ? ಏನಪ್ಪ ತೇಜ, ಏನಾಯ್ತು ನಿನ್ಗೆ? ಅದೇ ನಾನ್ ಕೇಳ್ತಾ ಇದ್ರು ನೀವು ಹೇಳಲ್ಲ ಅಂತ ಗೊತ್ತಾದ್ಮೇಲೆ ನಿಮ್ಮನ್ ಕೇಳೋದೇ ವೇಸ್ಟ್ ಅಂತ ನಂಗೆ ಅರ್ಥ ಆಯ್ತು. ಅದಕ್ಕೆ ಮ್ಯಾಮ್ಗೆ ಫೋನ್ ಮಾಡೋದು ಒಳ್ಳೇದು ಅಂತ ಅನ್ಸ್ತಾ ಇದೆ. ಛೇ, ಇವ್ರ ಫೋನಲ್ಲೂ ಏನೂ ಇಲ್ವಲ್ಲ. ಬೇರೆ ಯಾವ್ದಾದ್ರು ಫೋನಲ್ಲಿ ಆ ವಿಡಿಯೋ ಸೇವ್ ಆಗಿರುತ್ತೋ ಏನೋ. ಇನ್ನೊಂದು ಯಾವ್ದಾದ್ರು ಫೋನ್ ಇದೆಯಾ ಅಂತ ಹುಡ್ಕೋಣ ಬಾ. ಏನಿಲ್ಲ ಅಂತ ಹೇಳಿದ್ರು ಕೇಳಿಸ್ಕೊಳ್ದೆ ನಿಮ್ ಮೇಡಮ್ ಫೋನ್ ಮಾಡ್ತೀನಿ ಅಂತಿದ್ಯಲ್ಲ ತೇಜ. ಬೇಡದೆ ಇರೋ ಅನುಮಾನದಿಂದ ವನಜನ ಅಳಿಸ್ಬೇಡ. ನೀನ್ ಏನಾದ್ರೂ ಕೇಳ್ಬೇಕು ಅನ್ಕೊಂಡ್ರೆ ಸ್ಟ್ರೈಟ್ ಆಗಿ ಕೇಳು. ನಾನ್ ಹೇಳೋ ತನಕ ನೀವ್ ಹೇಳಲ್ಲ ಅಂತ ನನ್ಗೆ ಗೊತ್ತು. ಅದಕ್ಕೆ ನಾನೇನ್ ಹೇಳ್ಬೇಕು ಅಂತ ಮ್ಯಾಮ್ ಹತ್ರನೇ ಹೇಳ್ತೀನಿ. ಆಗ ನಿಮ್ ಸೀಕ್ರೆಟ್ಸ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಸರ್ಟಿಫಿಕೇಟ್ ವಿಷಯನೇ ಆಗಿರುತ್ತೆ. ಮೇಡಮ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನ ಕಣ್ ತಗೊಂಡು ಸುಟ್ಟು ಬಿಡ್ತಾರಷ್ಟೇ. ಭಾವ ಮೇಡಮ್ಗೆ ಫೋನ್ ಮಾಡ್ತಿದ್ದಾರೆ ಅಂದ್ರೆ ನಾವು ತೆಗ್ದಿರೋ ವಿಡಿಯೋಸ್ ಬಗ್ಗೆನೇ ಆಗಿರಬಹುದೇನೋ. ಫೋನ್ ಕನೆಕ್ಟ್ ಆಗ್ತಿಲ್ಲ, ಮತ್ತೆ ಟ್ರೈ ಮಾಡ್ತೀನಿ. ನಿನಗ್ ನಿಜವಾಗ್ಲೂ ನಮ್ ಬಗ್ಗೆ ಏನಾದ್ರೂ ಗೊತ್ತಿದ್ದಿದ್ರೆ ಡೈರೆಕ್ಟ್ ಆಗಿ ಕೇಳ್ತಿದ್ಯೆ ಹೊರತು ನಮ್ಮನ್ನೇ ಹೇಳು ಅಂತಾಗ್ಲಿ ಮೇಡಮ್ ಫೋನ್ ಮಾಡ್ತೀನಿ ಅಂತಾಗ್ಲಿ ನಮ್ಮನ್ ಹೆದರ್ಸ್ತಾ ಇರ್ಲಿಲ್ಲ. ನನಗೀಗ ಅನುಮಾನ ಬರ್ತಿದೆ, ನೀನ್ ನಮ್ಮನ್ ಭಯ ಪಡಿಸಿ ನಮ್ ಬಾಯಿಂದಾನೇ ವಿಷಯ ಹೊರಗ್ ತರಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ ಅನ್ಸತ್ತೆ. ಸರಿ ತೇಜ, ನಾವ್ ಹೇಳಿದ್ರೆ ನೀನ್ ಕೇಳ್ತಾ ಇಲ್ಲ. ನಿನ್ ಇಷ್ಟನಪ್ಪ, ನಡಿ ಹೋಗೋಣ. ಅವರಿಬ್ರು ರೂಮಿಂದ ಆಚೆ ಬಂದಿದಾರೋ ಇಲ್ಲೋ ಗೊತ್ತಿಲ್ಲ. ಇವ್ರನ್ನ ಹೇಗೆ ನಿಲ್ಸ್ಲಿ ಈಗ? ಹಲೋ ಮ್ಯಾಮ್,
ಅಲ್ಲ ಮ್ಯಾಮ್, ನಾನೇ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು ಮ್ಯಾಮ್. ಅದು ಏನಂದ್ರೆ ನಾನ್ ನಿಮ್ ಕಾಲಿಗೆ ಬಿದ್ದಿದ್ದೀನಲ್ರಿ, ಆತರ ಪಟ್ಟು ಮೇಡಮ್ಗೆ ಏನು ಹೇಳ್ಬಿಡ್ಬೇಡ್ರಿ ಪ್ಲೀಸ್ ಕಣ್ರಿ, ಪ್ಲೀಸ್ ಕಣ್ರಿ. ಸರ್ಸು, ಇಲ್ಲೇನೂ ಇಲ್ಲ ಅನ್ಸುತ್ತೆ. ಅವ್ರು ಬರೋಕ್ ಮುಂಚೆ ನಾವಿಲ್ಲಿಂದ ಹೋಗೋಣ ಬಾ. ಯಾಕೆ ಭಯ ಪಡ್ತಿದ್ಯಾ? ತಪ್ಪು ಮಾಡಿದವ್ರು ಭಯ ಪಡ್ಬೇಕು, ನಾವೇನ್ ತಪ್ಪು ಮಾಡಿಲ್ಲ. ಎದ್ದೇಳು. ನಿನ್ನಿಷ್ಟ ತೇಜ. ಮೇಡಮ್ ನಮ್ಮನ್ನ ಕೇಳಿದ್ರೆ ಏನ್ ಹೇಳ್ಬೇಕೋ ಅದನ್ನ ಹೇಳ್ತೀವಿ. ಬನ್ನಿ ಬಾ.